ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮಾತನಾಡುವುದು ಮಹಿಳೆಯರ ಬಗ್ಗೆ. ಪ್ರಕೃತಿಯ ಅತ್ಯಂತ ನೈಜ, ಪವಿತ್ರ ಮತ್ತು ಶಕ್ತಿಶಾಲಿ ರೂಪ. ಪ್ರತಿಯೊಬ್ಬ ಮಹಿಳೆಯ ದೇಹದಲ್ಲಿ ತಿಂಗಳಿಗೆ ಒಂದು ಬಾರಿ ನಡೆಯೋ ಋತುಚಕ್ರ ಕೇವಲ ಬಯೋಲಾಜಿಕಲ್ ಪ್ರೊಸೆಸ್ ಮಾತ್ರವಲ್ಲ, ಇದು ಪ್ರಕೃತಿಯು ಮಹಿಳೆಗೆ ಕೊಟ್ಟಿರುವ ಶುದ್ಧೀಕರಣ, ಪುನರುತ್ಪತ್ತಿ ಶಕ್ತಿಯ ಚಕ್ರವಾಗಿದೆ. ಈ ಚಕ್ರದಲ್ಲಿ ಆಧ್ಯಾತ್ಮವೂ ಇದೆ, ವಿಜ್ಞಾನವೂ ಇದೆ, ಮತ್ತು ಎರಡೂ ಕಡೆಗೂ ಅರ್ಥ ಒಂದೇ ಆಗಿದೆ. ಮಹಿಳೆ ದುರ್ಬಲ ಅಲ್ಲ, ಮಹಿಳೆ ಶಕ್ತಿಯ ರೂಪ ಎಂದು. ಆಧ್ಯಾತ್ಮಿಕ ದೃಷ್ಟಿಕೋನ. ಶಕ್ತಿ ಚಕ್ರ. ಪೌರಾಣಿಕ ಗ್ರಂಥಗಳಲ್ಲಿ ಮತ್ತು ಯೋಗಶಾಸ್ತ್ರದಲ್ಲಿ ಮಹಿಳೆಯ ಮಂತ್ಲಿ ಸೈಕಲ್ ಅನ್ನು ಶಕ್ತಿ ಚಕ್ರ ಎಂದು ಕರೆಯಲಾಗುತ್ತದೆ. ಈ ಸಮಯದಲ್ಲಿ ಮಹಿಳೆಯ ಆವರಣ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ಮನಸ್ಸಿನ ಒಳಗಿನ ಎನರ್ಜಿ ಹೆಚ್ಚಾಗಿರುತ್ತದೆ. ದೇಹದ ಪ್ರಾಣಶಕ್ತಿ ಹೊಸದಾಗಿ ರೂಪುಗೊಳ್ಳುತ್ತದೆ. ಅಂತಃಪ್ರಜ್ಞೆ ಕೆಲವು ದಿನಗಳಲ್ಲಿ ಹೆಚ್ಚು ಜಾಗೃತಿಯಾಗಿರುತ್ತದೆ. ಯೋಗಿಗಳು ಹೇಳುತ್ತಾರೆ, ಋತುಚಕ್ರ ದುರ್ಬಲತೆ ಅಲ್ಲ, ಇದು ಶುದ್ಧೀಕರಣ ಎಂದು. ಈ ಪ್ಯೂರಿಫಿಕೇಶನ್ ಮೂಲಕ ದೇಹ, ಮನಸ್ಸು, ಶಕ್ತಿ ಎಲ್ಲವೂ ರೀಸೆಟ್ ಆಗುತ್ತದೆ. ಪ್ರಕೃತಿಯ ರಿಧಮ್ಗೆ ಮಹಿಳೆಯ ದೇಹ 100% ಸಿಂಕ್ ಆಗಿರೋ ಸಮಯ ಇದಾಗಿದೆ. ವೈಜ್ಞಾನಿಕ ದೃಷ್ಟಿಕೋನ. 28 ದಿನಗಳ ಹಾರ್ಮೋನಲ್ ಸೈಕಲ್. ವಿಜ್ಞಾನದ ಪ್ರಕಾರ ಮಹಿಳೆಯ ಮಂತ್ಲಿ ಸೈಕಲ್ 4 ಮುಖ್ಯ ಹಂತಗಳಿಗೆ ವಿಭಾಗವಾಗಿರುತ್ತದೆ. ಪ್ರತಿ ಹಂತಕ್ಕೂ ತನ್ನದೇ ಶಕ್ತಿ, ತನ್ನದೇ ಪರ್ಪಸ್ ಇದೆ. ಮೆನ್ಸ್ಟ್ರುವಲ್ ಫೇಸ್. ದೇಹದ ರೀಸೆಟ್ ಟೈಮ್. ಹಳೆಯ ಯುಟರೈನ್ ಲೈನಿಂಗ್ ಹೊರಬರುತ್ತದೆ. ಬಾಡಿ ಕ್ಲೀನ್ ಆಗುತ್ತದೆ. ಎನರ್ಜಿ ನ್ಯಾಚುರಲ್ ಕಾಲ್ಮ್ ಆಗಿರುತ್ತದೆ. ಮೈಂಡ್ ಇಂಟ್ರೋಸ್ಪೆಕ್ಟಿವ್ ಆಗುತ್ತದೆ. ಸೈನ್ಸ್ನ ಪ್ರಕಾರ ಹಾರ್ಮೋನ್ಸ್ ಕಡಿಮೆ ಆಗಿರುತ್ತವೆ. ದೇಹ ವಿಶ್ರಾಂತಿಯನ್ನು ಬಯಸುತ್ತದೆ. ಸ್ಪಿರಿಚುವಲ್ ಆಗಿ ನೋಡಿದರೆ ಮನಸ್ಸು ಒಳಮುಖವಾಗಿರುತ್ತದೆ. ಈ ಸಮಯದಲ್ಲಿ ಧ್ಯಾನ ಮೌಲ್ಯ ಜಾಸ್ತಿಯಾಗಿರುತ್ತದೆ. ಫೊಲಿಕ್ಯುಲರ್ ಫೇಸ್. ಕ್ರಿಯೇಟಿವಿಟಿ ಮತ್ತು ನ್ಯೂ ಎನರ್ಜಿ. ಈಸ್ಟ್ರೋಜನ್ ಹೆಚ್ಚಾಗುತ್ತದೆ. ಬ್ರೈನ್ ಕ್ಲಾರಿಟಿ, ಪ್ಲಾನಿಂಗ್, ಕ್ರಿಯೇಟಿವಿಟಿ ಕೂಡ ಹೆಚ್ಚಾಗುತ್ತದೆ. ಮೂಡ್ ಫ್ರೆಶ್ ಮತ್ತು ಎನರ್ಜೆಟಿಕ್ ಆಗಿರುತ್ತದೆ. ಸೈನ್ಸ್ನ ಪ್ರಕಾರ ಹೊಸ ಎಗ್ಸ್ ಮೆಚ್ಯೂರ್ ಆಗುತ್ತವೆ. ಸ್ಪಿರಿಚುವಲ್ನ ಪ್ರಕಾರ ಹೊಸ ಪ್ರಾಣ ಬಿಲ್ಡ್ ಆಗುವ ಸಮಯ. ಹೊಸ ಕಾರ್ಯಗಳಿಗೆ ಬೆಸ್ಟ್ ಟೈಮ್ ಆಗಿದೆ. ಓವ್ಯುಲೇಷನ್ ಫೇಸ್. ಪೀಕ್ ಎನರ್ಜಿ ಡೇಸ್. ಈ ಡೇಸ್ನಲ್ಲಿ ಕಾನ್ಫಿಡೆನ್ಸ್ ಜಾಸ್ತಿ ಆಗಿರುತ್ತೆ. ಫಿಸಿಕಲಿ ಸ್ಟ್ರಾಂಗ್ ಆಗಿರುತ್ತಾರೆ. ಸೈನ್ಸ್ನ ಪ್ರಕಾರ ಫರ್ಟೈಲ್ ವಿಂಡೋ, ಹಾರ್ಮೋನ್ಸ್ ಹೈ ಆಗಿರುತ್ತೆ. ಸ್ಪಿರಿಚುವಲ್ನ ಪ್ರಕಾರ ಶಕ್ತಿ ಅತ್ಯುಚ್ಚ ಹಂತಕ್ಕೆ ಮುಟ್ಟಿರುತ್ತೆ, ಅಂದರೆ ಮ್ಯಾನಿಫೆಸ್ಟೇಷನ್ ಟೈಮ್ ಆಗಿರುತ್ತೆ. ಲ್ಯೂಟಿಯಲ್ ಫೇಸ್. ಇಮೋಷನಲ್ ಅವೇರ್ನೆಸ್ ಡೇಸ್. ಈ ಡೇಸ್ನಲ್ಲಿ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಹೆಚ್ಚಿರುತ್ತದೆ. ಇಮೋಷನ್ಸ್ ಸೆನ್ಸಿಟಿವ್ ಆಗಿರುತ್ತೆ. ಸೈನ್ಸ್ನ ಪ್ರಕಾರ ದೇಹ ಮುಂದಿನ ಸೈಕಲ್ಗೆ ತಯಾರಿಗೆ ಬರುತ್ತದೆ. ಸ್ಪಿರಿಚುವಲ್ನ ಪ್ರಕಾರ ಇನ್ನರ್ ಕ್ಲೀನ್ಸಿಂಗ್, ಇಮೋಷನಲ್ ಟ್ರೂತ್ ತಿಳಿಯುವ ಸಮಯವಾಗಿದೆ. ಎರಡರಲ್ಲೂ ಒಂದೇ ಸತ್ಯ. ನಾವು ಆಧ್ಯಾತ್ಮ ಮತ್ತು ವಿಜ್ಞಾನ ಎರಡನ್ನೂ ನೋಡಿ ಅರ್ಥ ಮಾಡಿಕೊಂಡರೆ ಮಹಿಳೆಯ ಸೈಕಲ್ ಒಂದು ವೀಕ್ ಟೈಮ್ ಅಲ್ಲ, ಇದು ಎನರ್ಜಿ ಸೈಕಲ್. ಚಂದ್ರನ ಹಂತಗಳಂತೆ. ಕೆಲವು ದಿನ ಕಾಮ್, ಕೆಲವು ದಿನ ಎನರ್ಜಿ ಪೀಕ್ ಆಗಿರುತ್ತೆ, ಕೆಲವು ದಿನ ಕ್ರಿಯೇಟಿವಿಟಿ ಆಗಿರುತ್ತೆ, ಕೆಲವು ದಿನ ಇಮೋಷನಲ್ ಕ್ಲಾರಿಟಿಯಿಂದ ಇರುತ್ತೆ. ಪ್ರತಿ ಹಂತ ದೇಹದ ಒಳಗಿನ ಶಕ್ತಿಯನ್ನು ಸರಿಯಾಗಿ ಬ್ಯಾಲೆನ್ಸ್ ಮಾಡಲು ಸಹಾಯ ಮಾಡುತ್ತದೆ. ಪ್ರತಿಯೊಂದು ಹಂತದಲ್ಲಿ ಮಹಿಳೆ ಏನು ಮಾಡಬೇಕು? ಮೆನ್ಸ್ಟ್ರುವಲ್ ಡೇಸ್ನಲ್ಲಿ ಹೆಚ್ಚಾಗಿ ರೆಸ್ಟನ್ನು ಮಾಡಬೇಕು. ವಾರ್ಮ್ ವಾಟರನ್ನು ತೆಗೆದುಕೊಳ್ಳಬೇಕು. ಲೈಟ್ ಸ್ಟ್ರೆಚಿಂಗ್ ಅಥವಾ ಬ್ರೀದನ್ನು ಮಾಡಬೇಕು. ಹೆವಿ ಎಕ್ಸಸೈಸನ್ನು ಅವಾಯ್ಡ್ ಮಾಡಬೇಕು. ಫೊಲಿಕ್ಯುಲರ್ ಡೇಸಲ್ಲಿ ನ್ಯೂ ಪ್ಲಾನ್ಸನ್ನು ಮಾಡಬೇಕು. ಕ್ರಿಯೇಟಿವ್ ಟಾಸ್ಕ್ಗಳನ್ನು ಮಾಡಬೇಕು. ಹಾಗೆ ಲರ್ನ್ ಮಾಡಬೇಕು ಅಥವಾ ಪ್ರೊಡಕ್ಟಿವಿಟಿ ಆಗಿರಬೇಕು. ಓವ್ಯುಲೇಷನ್ ಡೇಸ್ನಲ್ಲಿ ಇಂಪಾರ್ಟೆಂಟ್ ಡಿಸಿಷನ್ಸ್ಗಳನ್ನು ತೆಗೆದುಕೊಳ್ಳಬಹುದು. ಚಾಲೆಂಜಿಂಗ್ ಟಾಸ್ಕ್ಗಳನ್ನು ಮಾಡಬಹುದು. ಕಮ್ಯುನಿಕೇಷನ್ ಬೇಸ್ಡ್ ವರ್ಕ್ ಮೇಲೆ ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡಬಹುದು. ಲ್ಯೂಟಿಯಲ್ ಡೇಸ್ನಲ್ಲಿ ಸೆಲ್ಫ್ ಕೇರ್, ಅರ್ಲಿ ಸ್ಲೀಪ್ ಮಾಡಬೇಕು. ಲೈಟ್ ಫುಡ್ಡನ್ನು ತೆಗೆದುಕೊಳ್ಳುವುದು ಹಾಗೆ ಮೆಡಿಟೇಷನ್ಗಳನ್ನು ಮಾಡುವುದು ಅತ್ಯುತ್ತಮವಾಗಿದೆ. ಇವು ಬಾಡಿ, ಮೈಂಡ್, ಎನರ್ಜಿ ಎಲ್ಲವನ್ನು ಪರ್ಫೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡುತ್ತವೆ. ಮಹಿಳೆಯ ಮಂತ್ಲಿ ಸೈಕಲ್ ಪ್ರಕೃತಿಯ ಅತ್ಯಂತ ಸುಂದರ ವಿನ್ಯಾಸವಾಗಿದೆ. ಪ್ರತಿಯೊಬ್ಬ ಮಹಿಳೆ ತನ್ನೊಳಗೆ ನಡೆಯೋ ಈ ಶಕ್ತಿ ಚಕ್ರವನ್ನು ಗೌರವಿಸಬೇಕು. ಹಾಗೆ ಎಲ್ಲರೂ ಕೂಡ ಮಹಿಳೆಯ ಋತುಚಕ್ರವನ್ನು ಗೌರವಿಸಬೇಕು. ಇದು ಕೇವಲ ಋತುಚಕ್ರ ಅಲ್ಲ, ಒಂದು ಶಕ್ತಿಯಾಗಿದೆ. ಅದು ಅವಳ ಶಕ್ತಿ, ಅವಳ ನೇಚರ್, ಅವಳ ಡಿವೈನಿಟಿಯಾಗಿದೆ. ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಲ್ಲೂ ಮಹಿಳೆಯರ ಮೇಲೆ ಗೌರವ ಹೆಚ್ಚಾಗುವ ರೀತಿ ನಾವು ಬೆಳೆಸೋಣ.
ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಜ್ಞಾನಸಿಂಧು ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಈ ವಿಡಿಯೋ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.